ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸಕ್ಕರೆ ಖಾತೆ ಸಚಿವರಾದಂತ ಶಿವಾನಂದ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡಿದ್ರು 3250 ರೂಪಾಯಿ ಪ್ಲಸ್ 50 ರೂಪಾಯಿ ಅಂತ. ಆದ್ರೆ ಹೊರಗಡೆ ಬೆಳಗಾವಿ ಜಿಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಂಘದ ಅಧ್ಯಕ್ಷರು ನಾವು ಕೊಡೋಕೆ ಸಾಧ್ಯ ಇಲ್ಲ, ಪಾಲಿಸಲ್ಲ ಸಿಎಂ ಆದೇಶ ಅಂತ ಹೇಳಿದ್ದಾರೆ. ನೋಡಿ, ಯಾರು ಸಿಎಂ ಅವರ ಆದೇಶ ಪಾಲಿಸೋದಿಲ್ಲ ಅನ್ನಕ್ಕೆ ಬರೋದಿಲ್ಲ. ಈ ರಾಜ್ಯದ ಎಲ್ಲ ಕಾರ್ಖಾನೆಯವರು ಪಾಲಿಸ್ತಾ ಇದ್ದಾರೆ ಅಂದ್ರೆ ಅವರು ಪಾಲಿಸಬೇಕಾಗ್ತದೆ. ಖಂಡಿತ ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡಿ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಸುದೀರ್ಘವಾಗಿ ಚರ್ಚೆ ಮಾಡಿದ್ರಿ ಸರ್, 11:30 ಇಲ್ಲಿವರೆಗೂ ಕೂಡ ಚರ್ಚೆ ಮಾಡಿದ್ರಿ. ಆದ್ರೂ ಕೂಡ ಯಾಕೆ ಸಕ್ಕರೆ ಕಾರ್ಖಾನೆ ಮಾಲೀಕರುಗಳು ಯಾಕೆ ಒಪ್ತಾ ಇಲ್ಲ ಅಂತ? ಒಪ್ತಾ ಇಲ್ಲ ಅಂತ ಎಲ್ಲಿ ಹೇಳಿಲ್ಲ ಅವರು. 100ಕ್ಕೆ 80 ಜನ ಒಪ್ಪಿದ ಮೇಲೆ ಒಂದು 10-20 ಜನರ ಮನಸ್ಸಿನಲ್ಲಿ ಏನಾದರೂ ವಿಚಾರ ಇದ್ರೆ ವಿಶೇಷವಾಗಿ ಅದಕ್ಕೆ ಒಂದು ಆದ್ಯತೆ ಕೊಟ್ಟು ನಾವು ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವ್ರಿಗೂ ಬೇರೆ ಬೇರೆ ಅವಕಾಶಗಳನ್ನು ನಾವು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಕೋಜನ್ನಲ್ಲಿ ವಿಷಯದಲ್ಲಿ ಇರ್ಬೋದು, ಇವತ್ತು MSP ಪ್ರೈಸ್ನಲ್ಲಿ ಇರ್ಬೋದು, ಜೊತೆಗೆ ಅವರಿಗೆ ಇಥೆನಾಲಿನ ಕೋಟ ಹೆಚ್ಚು ಮಾಡಿಕೊಡ್ತಕ್ಕಂಥದ್ದು ಇರ್ಬೋದು, ರಾಜ್ಯ ಸರ್ಕಾರದಿಂದ ಕೋಜನ್ಗೆ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಇಂಥ ಅನೇಕ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಎಕ್ಸ್ಟ್ರಾ 50 ರೂಪಾಯಿ ಕೊಡೋದಕ್ಕೆ ಯಾಕೆ ಅವರು ಹಿಂದೇಟ್ ಆಗ್ತಾ ಇದ್ದಾರೆ ಸರ್? ಏನ್ ಡಿಮ್ಯಾಂಡ್ ಇಟ್ರು ಅಂತ ಈ ಸಭೆಯಲ್ಲಿ? ನೋಡಿ, ಅವರು ಬೆಲ್ಗಾಮ್ನ ಕಾರ್ಖಾನೆಯವರು 200 ರೂಪಾಯಿ ಹೆಚ್ಚಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಪ್ಲಸ್ ಅಡಿಷನಲ್ 50 ಅಂದ್ರೆ ಸ್ವಲ್ಪ ಬರ್ಡನ್ ಆಗ್ತದೆ ಅಂತಕ್ಕಂಥ ಅವ್ರ ವಿಚಾರ ಇದೆ. ಆ ಹಿನ್ನೆಲೆ ಅವರು ಸ್ವಲ್ಪ ಹೇಳ್ತಕ್ಕಂಥದ್ದು ಸ್ವಾಭಾವಿಕ. ಬೇರೆಯವರು 50 ರೂಪಾಯಿ ಕೊಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು. ಆ ಹೈ ರಿಕವರಿ ಇರ್ತಕ್ಕಂಥ ಝೋನ್ನಲ್ಲಿ ಒಂದು 8 ಕಾರ್ಖಾನೆಯವರು ಬರ್ತಾ ಇದ್ದಾರೆ. ಅವ್ರು ಈಗಾಗಲೇ 200 ರೂಪಾಯಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಆ ಹಿನ್ನೆಲೆ ಒಂದು 50 ರೂಪಾಯಿ ವಿಚಾರ ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಇದೆ, ಅದು ಬಗೆಹರಿತು. ಈಗ ಸರ್ಕಾರನು ಕೂಡ ಎಕ್ಸ್ಟ್ರಾ 50 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದೀರಾ. ಸರ್ಕಾರಕ್ಕೆ ಎಷ್ಟು ಹೊರೆ ಆಗ್ಬೋದು ಸರ್? ಎಷ್ಟು ಕೋಟಿ ರೂಪಾಯಿ? ಕೋಟಿ ಮೇಲೆ ಆಗ್ಬೋದು, 300 ಕೋಟಿ. ಸರ್, ಈಗ ಬೆಳಗಾಂ ಅಷ್ಟೇ ಅಲ್ಲ ಸರ್, ಕಲಬುರಗಿ, ಬಾಗಲಕೋಟೆ, ಹಾವೇರಿ ಈ ಭಾಗದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇತ್ತು. ಆಯಾ ಭಾಗದಲ್ಲಿ ಯಾವ ರೀತಿ ದರ ನಿಗದಿ ಮಾಡ್ತೀರಾ ಅಂತ? ರಿಕವರಿ ಬೇಸಿಸ್ ಮೇಲೆ ಅದು ನಿರ್ಣಯ ಆಗ್ತದೆ. ಯಾಕಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಅಗ್ರೋ ಕ್ಲೈಮೆಟಿಕ್ ಝೋನ್ ಇರ್ತವೆ, ಅದ್ರ ಮೇಲೆ ಅದು ನಿರ್ಣಯ ಆಗ್ತದೆ. ಸರ್, ಈಗ ನಿಮ್ಮ ರಿಕವರಿ ಇರ್ತಕ್ಕಂಥ ಕಬ್ಬಿತ್ತಂದ್ರೆ ಅವ್ರಿಗೆ ಹೆಚ್ಚಿಗೆ ಸಹಾಯ ಆಗ್ತದೆ. ಲೋ ರಿಕವರಿ ಕಬ್ಬಿದ್ರೆ ಸ್ವಲ್ಪ ಅವ್ರಿಗೆ ಕಡಿಮೆ ಸಿಗ್ತದೆ, ಇಷ್ಟೇ. ಸರ್, ಈಗ ನಿಮ್ಮ ಇಲಾಖೆಯಿಂದನೇ ಆದೇಶ ಹೊರಬೀಳ್ಬೇಕು ಸರ್. ಇವತ್ತಿನ ಇದು ಪ್ರಕಾರ ಯಾವಾಗ ಸರ್ಕಾರಿ ಆದೇಶ ಹೊರಬೀಳುತ್ತೆ ಸರ್? ಇಮಿಡಿಯೇಟ್ಲಿ ಮಾಡಬೇಕಂತಕ್ಕಂಥ ಒಂದು ನಿರ್ಣಯ ಈಗಾಗಲೇ ಸಿಎಂ ಅವರು ಹೇಳಿದ್ದಾರೆ. ಆ ಪ್ರಕಾರ ಇಮಿಡಿಯೇಟ್ಲಿ ಆದೇಶ ಆಗ್ತದೆ. ಕೊನೆಯದಾಗಿ ಸರ್, ರೈತರ ಮನವೊಲಿಕೆಗೆ ರೈತರ ಸ್ಥಳಕ್ಕೆ ಹೋಗಿ ನೀವೇ ಅನೌನ್ಸ್ ಮಾಡಬೇಕು ಅಂತ ಸಿಎಂ ಹೇಳಿದ್ದಾರೆ. ನಿನ್ನೆ ಕೂಡ ತಮಗೆ ಗೆರವು ಹಾಕಿದ್ರು. ನಾಳೆ ಪರಿಸ್ಥಿತಿ ಹೇಗಿರುತ್ತೆ ಅಂತ? ಈಗ ನೋಡಿ, ನಾನು ಅವ್ರ ಆವೇಶದಲ್ಲಿದ್ದಾಗ ನಾವು ಆವೇಶದಲ್ಲಿ ಹೋಗ್ತಕ್ಕಂಥದ್ದು ಸರಿಯಲ್ಲ. ಅವ್ರ ಬೇಡಿಕೆ ನಿಜವಾಗ್ಲೂ ಅರ್ಹವಾದಂಥ ಬೇಡಿಕೆ, ನಾವು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಪ್ರಕೃತಿ ಕೂಡ ಈ ಸರ್ತಿ ಯಾವುದೇ ರೈತನ ಮೇಲೆ ಒಲ್ದಿಲ್ಲ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಎಜಿಟೇಷನ್ ಅವ್ರು ಮಾಡೋದು ಸ್ವಾಭಾವಿಕ. ಅದು ನಿರಂತರ ನಡೀತಕ್ಕಂಥ ಪ್ರಕ್ರಿಯೆ ಅಷ್ಟೇ. ನಾಳೆ ಹೋಗ್ತೀರಾ ಸರ್? 100% ಹೋಗ್ತೀವಿ. ಥ್ಯಾಂಕ್ ಯು. ಸೊ, ಇದಿಷ್ಟು ಸಕ್ಕರೆ ಖಾತೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಎಡ್ವಿನ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರಯತ್ನ ನಾವು ಮಾಡ್ತೀವಿ. ಅವ್ರು ಆಗ್ದಿದ್ರೆ ಬಿಡ್ತದ? ಬಿಡೋದಿಲ್ಲ. ಅದಂಗಾಗತ್ತೆ, ಕೊಡಿಸ್ಬೇಕಾಗತ್ತೆ. ನಾವು ಕೊಡಿಸ್ತಾ ಇದ್ದೀವಿ. 50 ರೂಪಾಯಿ ಹೆಚ್ಚುವರಿ ನಾವು ಕೊಡೋದು ಸಾಧ್ಯ ಇಲ್ಲ. ಈಗಾಗಲೇ ಅವ್ರು ಹೇಳಿರ್ಬೋದು, ಕೊಡಿಸ್ತಕ್ಕಂಥ ಪ್ರಯತ್ನ ಈಗ ನಾವು ಮಾಡ್ತಾ ಇದ್ದೀವಿ. ಕೊಡ್ತಾರೆ, ಆ ವಿಶ್ವಾಸ ನಮ್ಗಿದೆ. ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಈ ನಿರ್ಣಯ ಆಗಿದೆ. ಅವ್ರು ಕೊಡಿಸ್ತೀವಿ ಅಂತ ಈಗಾಗಲೇ ಹೆಚ್ಚುವರಿ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಿದ್ದಾರೆ ಸರ್. ಕೊಟ್ಟಿದ್ದಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಕೊಟ್ರೆ ತಪ್ಪೇನಾಯ್ತು? 200 ರೂಪಾಯಿ ಕೊಟ್ಟಾರ ನಾವೇ ಹೇಳಿದೀವಲ್ಲ. ಫಸ್ಟ್ ಆಫ್ ಆಲ್ ಅವರೇ ಅಲ್ಲ, ಬೆಳಗಾಂದವ್ರ ದರನ ಕಡಿಮೆ ಮಾಡಬೇಕು. 3200 ಅವರೇ ಒಪ್ಕೊಂಡಿರೋದು.